ಬನ್ನಿ ದಿನೇಶ್ ಸರ್ ಬನ್ನಿ ಡಿಜಿ ಅವರು ಬನ್ನಿ ಸ್ಪೀಕರ್ ದೀಪ ಪ್ರಜ್ವಲನೆ ಮೂಲಕ ಇದೀಗ ತಮ್ಮ ದಿವ್ಯ ಆಶೀರ್ವಾದವನ್ನು ಮಾಡಿಸ್ತಾ ಇದ್ದಾರೆ. ಎಲ್ಲರ ಆವೃತ್ತಿಯು ಕರ್ನಾಟಕ ಗಣ ಸರ್ಕಾರದ ದೇಶದ ಸಮಕ್ಷಮದಲ್ಲಿ ಎಲ್ಲ ಅತಿಥಿ ಅಧಿಕಾರಿಗಳು ತಮ್ಮ ದಿವ್ಯ ಹಸ್ತದಿಂದ ಒಂದು ಮಾಡಿಸ್ತಾ ಇದ್ದಾರೆ. ನಮ್ಮೆಲ್ಲರ ಆದರಣೀಯರು ಸಭಾ ಕಾರ್ಯಕ್ರಮದ ಉದ್ಘಾಟಕರು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟಿಸಿದ್ದಾರೆ. ಒಂದೂವರೆ ತಿಂಗಳಲ್ಲಿ ಈ ಒಂದು ಪಡೆಯನ್ನ ತಯಾರು ಮಾಡಿ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಎ ಸಲೀಂ ಅವರೇ, ಅಪರ ಪೊಲೀಸ್ ಮಹಾನಿರ್ದೇಶಕರು ಆಗಿರ್ತಕ್ಕಂಥ ಎಸ್ ಮುರುಗನ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮುಲ್ಲೈ ಮಹಿಳನ್ ಅವರೇ, ಪೊಲೀಸ್ ಪಶ್ಚಿಮ ವಲಯದ ಪೊಲೀಸ್ ನಿರೀಕ್ಷಕರಾದ ಅಮಿತ್ ಸಿಂಗ್ ಅವರೇ, ಮಂಗಳೂರು ಪೊಲೀಸ್ ಕಮಿಷನರ್ ಅವರಾಗಿರ್ತಕ್ಕಂಥ ಸುಧೀರ್ ರೆಡ್ಡಿ ಅವರೇ, ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಅರುಣ್ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಬಹಳ ಮುಖ್ಯವಾಗಿ ಈ ವಿಶೇಷ ಪಡೆಯ ಎಲ್ಲ ಸದಸ್ಯರುಗಳೇ, ಪೊಲೀಸ್ ಇಲಾಖೆಯ ಎಲ್ಲ ಕಿರಿಯ ಅಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನನ್ನ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸುಮಾರು 6 ತಿಂಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಒಂದು ಕೊಲೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೆ. ಸ್ವಾಭಾವಿಕವಾಗಿ ಆತಂಕ, ಭಯ ಮತ್ತು ಎಲ್ಲೋ ಒಂದು ಕಡೆ ಯಾವುದೇ ನಿರ್ದಿಷ್ಟವಾದಂಥ ಶಾಂತಿಯ ಸಮಾನತೆಯ ಮಾತುಗಳು ಬರದೇ ಇರತಕ್ಕಂಥ ಸನ್ನಿವೇಶ ಅವತ್ತು ಸೃಷ್ಟಿಯಾಗಿದ್ದನ್ನು ನಾನು ಕಣ್ಣಾರೆ ನೋಡಿದೆ. ಆಗ ನನಗನ್ಸಿದ್ದು, ನಾನು ಮಾಧ್ಯಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಹಂಚಿಕೊಂಡೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಡಿ ಜಿ ಅವರು ಹೇಳಿದಾಗೆ ಒಂದು ವಿಶೇಷವಾದಂಥ ಜಿಲ್ಲೆ. ಇಲ್ಲಿನ ಜನ ಬಹಳ ಸುಸಂಸ್ಕೃತರು. ಇವರ ವರ್ಕ್ ಕಲ್ಚರೇ ಬೇರೆ ಇರ್ತಕ್ಕಂಥದ್ದು, ಇವರ ಮನಸ್ಥಿತಿಯೇ ಬೇರೆ ಇರುವಂಥದ್ದು. ನಮ್ಮ ರಾಜ್ಯದಲ್ಲಿ
ಒಂದಿಷ್ಟು ಸಾಹಿತ್ಯ, ಸಂಸ್ಕೃತಿ, ಕಲೆ ಹೆಚ್ಚಾಗಿ ಉಳಿದಿದ್ರೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇಂದ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದು. ಬಹಳಷ್ಟು ಜನ ಇಲ್ಲಿಂದ ಹೊರಗಡೆ ಹೋಗಿ, ಅದು ಮಿಡ್ಲ್ ಈಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ಬೋದು, ವಿಶೇಷವಾಗಿ ಮಹಾರಾಷ್ಟ್ರ ಮುಂಬೈ ಅಂತ ಪಟ್ಟಣದಲ್ಲಿ ತಮ್ಮ ಪ್ರತಿಯೊಬ್ಬ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಶೈಕ್ಷಣಿಕ ಕೇಂದ್ರ ಆಗಿ ಬೇರೆ ಬೇರೆ ಭಾಗದಲ್ಲಿ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜುಗಳು ಬರುವ ಮೊದಲೇ ಈ ಭಾಗದಲ್ಲಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರ್ತಕ್ಕಂಥ ರೀತಿಯಲ್ಲಿ ಪ್ರಾರಂಭ ಆಗಿದ್ದು. ಇದೆಲ್ಲ ಚಿತ್ರಣವನ್ನು ನಾವು ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಸಾಮರಸ್ಯ ಹಾಳಾಗಿದೆ, ಎಲ್ಲೋ ಒಂದು ಕಡೆ ದ್ವೇಷದ ಭಾವನೆಯನ್ನು ಸೃಷ್ಟಿ ಮಾಡಿದ್ದಾರೆ, ಮತೀಯ ಭಾವನೆಗಳನ್ನು ಕೆರಳಿಸುವಂತ ಘಟನೆಗಳು ನಡೀತಾ ಇದೆ. ಇದನ್ನ ನಾವು ಆದಷ್ಟು ಶೀಘ್ರವಾಗಿ ಹತ್ತಿತ್ತೆ ಹೋದ್ರೆ ಈ ಭಾಗ ಹಾಳಾಗೋದು ಅಷ್ಟೇ ಅಲ್ಲ, ಇದು ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗುವಂತ ಸಾಧ್ಯತೆಗಳಾಗ್ತದೆ ಅಂತ ಹೇಳಿ ಅವತ್ತು ನನಗೆ ಅರ್ಥ ಆಯಿತು. ಆ ಸಂದರ್ಭದಲ್ಲಿ ನಾನು ಅವತ್ತಿನ ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಹೇಳಿದೆ, ನೀವು ನಮ್ಮ ಇರುವಂಥ ಪಡೆಯಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿಕೊಳ್ಳಿ, ಅಲ್ಲಿಂದ ನಾವು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಿದ್ರು. ಅವರು ಜೈನ್, ಕುಲ್ದೀಪ್ ಜೈನ್, ದಿ ದೆನ್ ಕಮಿಷನರ್, ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿದಿನ್ ದಿ ಫೋರ್ಸ್, ಎಕ್ಸಿಸ್ಟಿಂಗ್ ಫೋರ್ಸ್ ಅಲ್ಲಿ ಒಂದು ಪಡೆಯನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇರ್ತಾರೆ. ಅದಾದ ಮೇಲೆ ಮೊನ್ನೆ ನಡೆದಂತ, ಅಂದ್ರೆ ಈಗ ಒಂದು ತಿಂಗಳ ಹಿಂದೆ ನಡೆದಂತ 2-3 ಕೊಲೆಗಳನ್ನು ಗಮನಿಸಿದಾಗ ಆ ಸಂದರ್ಭದಲ್ಲಿ ಕೂಡ ನಾನು ಬಂದಿದ್ದೆ. ಆಗ ನನಗನ್ನಿಸ್ತು, ಇಲ್ಲ ಇದಕ್ಕೆ ಒಂದು ಬೇರೆದೇ ಮಾಡಬೇಕಾಗ್ತದೆ, ಒಂದು ವಿಶೇಷ ಪಡೆಯನ್ನೇ ರಚನೆ ಮಾಡಬೇಕಾಗ್ತದೆ. ಇದಕ್ಕೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಗಳಿಂದ ಅಥವಾ ಆಕ್ಷನ್ಗಳಿಂದ ಇದು ನಿಲ್ಲೋದಿಲ್ಲ. ಇದಕ್ಕೆ ಬಹಳ ಒಂದು ಕಠಿಣವಾದಂಥ ತೀರ್ಮಾನ ತಗೋಬೇಕು, ಕಠಿಣವಾದಂಥ ಪ್ರಕ್ರಿಯೆ ಇದಕ್ಕೆ ಆಗಬೇಕು ಅಂತ ಹೇಳಿ ನನಗನ್ನಿಸ್ತು. ಆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿ ಹೋಗಿದ್ದೆ, ವಿ ವಿಲ್ ಕ್ರಿಯೇಟ್ ಎ ಸ್ಪೆಷಲ್ ಆಕ್ಷನ್ ಫೋರ್ಸ್ ಆನ್ ದಿ ಲೈನ್ಸ್ ಆಫ್ ದಿ ಆಂಟಿ ನಕ್ಸಲ್ ಫೋರ್ಸ್. ಇದನ್ನು ನಾನು ಅನೌನ್ಸ್ ಮಾಡಿ ಹೋದ ತಕ್ಷಣ ನಾವು DG ಅವರು ಎಲ್ಲರೂ ಕೂತ್ಕೊಂಡು, ಹಿಂದಿನ DG ಅವರು ಕೂಡ ನಾವೆಲ್ಲ ಕೂತ್ಕೊಂಡು ಮಾತನಾಡಿ ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ನಾವು ಅಂತೇಳಿ ಒಂದು ವಾರದಲ್ಲಿ ಅದಕ್ಕೊಂದು ರೂಪರೇಷೆಗಳನ್ನು ನಾವು ಮಾಡಿದೆವು. ಆ ರೂಪರೇಷೆಗಳ ಆಧಾರದ ಮೇಲೆ ನಾವು ಈಗಾಗಲೇ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು, ಈ ನಕ್ಸಲ್ ಫೋರ್ಸನ್ನು ನಾವು ಕಡಿಮೆ ಮಾಡಬೇಕು. ನಕ್ಸಲ್ಸು ಇವತ್ತು ಇಲ್ಲದೆ ಆಗಿದ್ದಾರೆ, ನಮಗಿನ್ನು ಆ್ಯಂಟಿ ನಕ್ಸಲ್ ಯಾಕೆ ಬೇಕಾಗ್ತದೆ ಎನ್ನುವಂಥ ಭಾವನೆ ಸರ್ಕಾರದಲ್ಲಿ ಬಂತು. ಯಾಕೆಂದರೆ ಇದ್ದಂಥ ನಕ್ಸಲರೆಲ್ಲ ಸರೆಂಡರ್ ಆದರು. ಹಾಗಾಗಿ ನಾವು ಈ ನಕ್ಸಲ್ ಫೋರ್ಸನ್ನು ಕಡಿಮೆ ಮಾಡಿಕೊಂಡು, ಹೇಗಿದ್ದರೂ ಅವರಿಗೆ ಸ್ಪೆಷಲ್ ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ಅವರಿಗೆ ಕಾಂಬ್ಯಾಟ್ ಇರ್ಬೋದು, ಇಂಟೆಲಿಜೆನ್ಸ್ ಗ್ಯಾದರ್ ಇರ್ಬೋದು, ಅಥವಾ ಬೇರೆ ಬೇರೆ ಆಯಾಮಗಳನ್ನು ಅವರು ಆಗಲೇ ಕಲ್ತ್ಕೊಂಡಿದ್ದಾರೆ. ಅದರಲ್ಲೇ ನಾವು ಯಾಕೆ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಬಾರ್ದು ಅಂತೇಳಿ ನಾವು DG ಅವರೆಲ್ಲ ಮಾತಾಡಿಕೊಂಡು ಇವತ್ತು ಈ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದೇವೆ.
ನಿಮಗೆ ಆಶ್ಚರ್ಯ ಆಗ್ಬೋದು. ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಂಟಿ ಕಮ್ಯುನಲ್ ಕಾರಣಕ್ಕಾಗಿ ವಿಶೇಷ ಪಡೆಯನ್ನು ಮಾಡಿಲ್ಲ. ಬೇರೆ ಬೇರೆ ಇರ್ಬೋದು, ಆದರೆ ಆಂಟಿ ಕಮ್ಯುನಲ್ ಕಾರಣಕ್ಕೋಸ್ಕರ ಇಂಥದ್ದೊಂದು ವಿಶೇಷ ಪಡೆಯನ್ನು ಮಾಡೋದಕ್ಕೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಇದು ಮೊದಲನೇದು. ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಆದ್ದರಿಂದ ಇದಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ, ಯಾರೇ ಕಮ್ಯುನಲ್ ವಿಚಾರಧಾರೆಗಳನ್ನು ಪ್ರಚೋದನೆ ಮಾಡುವಂಥವರು ಹೇಟ್ ಸ್ಪೀಚ್ಗಳನ್ನು ಮಾಡಿ ಸಮಾಜದಲ್ಲಿ ಬೇರೆ ಬೇರೆಯವರಿಗೆ ಮನಸ್ಸನ್ನು ಕೆಡಿಸುವಂಥವರು, ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನು ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಅವ್ರ ಕೆಲಸ ಬೇರೆ ಏನೂ ಇಲ್ಲ. ದೇ ಹ್ಯಾವ್ ನೋ ಅದರ್ ವರ್ಕ್ ಎಕ್ಸೆಪ್ಟ್ see that this region becomes peaceful. ಇಲ್ಲಿ ಶಾಂತಿ ನೆಲೆಸುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು, ಅದನ್ನು ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ. ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಜನರಿಗೆ ಅರ್ಥೈಸಬೇಕಾಗ್ತದೆ. ಇಷ್ಟು ದಿವಸ ನಾವು ಸಾಫ್ಟ್ ಪೆಡ್ಲಿಂಗ್ ಮಾಡಿದೋ, ಒಳ್ಳೊಳ್ಳೆ ಮಾತಾಡ್ದು, ಒಳ್ಳೊಳ್ಳೆ ರೀತಿಯಲ್ಲಿ ಅವರನ್ನು ಅಪ್ರೋಚ್ ಮಾಡಿ ಬೇಡಪ್ಪ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಆದರೆ ಅದು ಕಿವಿಗೆ ಹೋಗಲಿಲ್ಲಲ್ಲ. ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಫೋರ್ಸನ್ನು ಕೂಡ ಯೂಸ್ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ರಾಜ್ಯ ಸರ್ಕಾರ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಒಂದೇ ಈ ಭಾಗದ ಜನಗಳಿಗೆ, ಜನಸಮುದಾಯಕ್ಕೆ ಪ್ರಾರ್ಥನೆ ಮಾಡೋದಿಷ್ಟೇ, ಇವ್ರಿಗೆ ನೀವು ಕೆಲಸ ಕೊಡಬೇಡಿ. ಅಂದರೆ ಅರ್ಥ, ನೀವಾಗಿ ನೀವು ಶಾಂತಿಯನ್ನು ಕಾಪಾಡಿದರೆ, ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯನ್ನು ತಾವು ತಂದರೆ ಇವರಿಗೆ ಕೆಲಸ ಇರೋದಿಲ್ಲ. ಒಂದು ವೇಳೆ ನೀವು ಮತ್ತು ಅದನ್ನೇ ಮುಂದುವರಿಸಿದ್ರೆ ಇವ್ರಿಗೆ ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ನನ್ನ ಪ್ರಾರ್ಥನೆ, ವಿನಂತಿ ಸಮಾಜದ ಎಲ್ಲ ವರ್ಗದ ಜನರಿಗೆ, ಎಲ್ಲ ಸಮುದಾಯಗಳಿಗೆ ಈ ಭಾಗದ ಶಾಂತಿಯನ್ನು ವಾಪಸ್ ತಗೊಂಡು ಬನ್ನಿ. ನಾನು 2023ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬರೆದೆ. ಅದರ ಅಧ್ಯಕ್ಷನಾಗಿದ್ದೆ. ನಮ್ಮ ಹಿರಿಯರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದೆ. ನಾನು ಮಂಗಳೂರಿಗೆ ಬಂದು ಇಲ್ಲಿ ಬೇರೆ ಬೇರೆ ವರ್ಗದ ಜನರನ್ನೆಲ್ಲ, ಸಮಾಜದ ಎಲ್ಲ ವರ್ಗದ ಜನರನ್ನು ಭೇಟಿ ಮಾಡಿದೆ. ಆಗ ಯಾರು ಇಲ್ಲಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಬರಬೇಕಾದಂಥವರು, ಚೇಂಬರ್ ಆಫ್ ಕಾಮರ್ಸಿನ ಪ್ರತಿನಿಧಿಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು, ಸಮಾಜದ ಅನೇಕ ಭಾಗದ ಜನ, ವಿಧ ವಿಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನ ನನ್ನನ್ನು ಭೇಟಿ ಮಾಡಿದರು. ಅವರು ಒಂದು ಮಾತು ಹೇಳಿದರು, ಸ್ವಾಮಿ, ಇವತ್ತು ಎಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂದರೆ, ನಮ್ಮ ಮಕ್ಕಳನ್ನು ನಾವು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓದಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕು, ಮತ್ತೊಂದು ಕಡೆ ಕಳಿಸ್ಬೇಕು ಅಂತ ವಾತಾವರಣ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ. ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನು ಬರ್ಕೊಡ್ತಿರೋ ಚಿಂತೆ ಇಲ್ಲ, ಆದರೆ ನಿಮ್ಮ ಸರ್ಕಾರ ಬಂದರೆ ನೀವು ಇಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನನಗೆ ಹೇಳಿದರು. ಅದಕ್ಕೂ ಮುಂಚೆ 2013ರಲ್ಲಿ ನಾವು ಇಲ್ಲಿ ಒಂದು ಪಾದಯಾತ್ರೆ ಮಾಡಿದ್ವಿ.
ನಮ್ಮ ಪಕ್ಷದ ವತಿಯಿಂದ ಒಂದು ಪಾದಯಾತ್ರೆಯನ್ನು ಮಾಡೋದು ನಾನೇ ಅವತ್ತು ಅಧ್ಯಕ್ಷನಿದ್ದೆ. ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ ಉಲ್ಲಾಳದಿಂದ ಮಲ್ಪೆವರೆಗೂ ಪಾದಯಾತ್ರೆ ಮಾಡೋದು. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು. ಇವತ್ತು ಆ ಕಾರಣಕ್ಕಾಗಿ ನಾವು ಈ ಕಾರ್ಯಪಡೆಯನ್ನ ವಿಶೇಷ ಕಾರ್ಯಪಡೆಯನ್ನ ನಾವು ಮಾಡಿದ್ದೇವೆ. ಅಗತ್ಯ ಅನಗತ್ಯ ಪ್ರಶ್ನೆ ಟೀಕೆ ಟಿಪ್ಪಣಿಗಳಿಗೆ ನಾನು ಹೋಗೋದಿಲ್ಲ. ಅನೇಕ ಜನ ಇದನ್ನ ಟೀಕೆ ಮಾಡಬಹುದು ಬೇಕಾದ್ರೆ, ಆದರೆ ಇದರ ಅಗತ್ಯತೆ ಇದೆ ಅನ್ನೋದನ್ನ ಸಮಾಜ ಒಪ್ಕೊಳ್ಳುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಆದರೆ ಕರ್ನಾಟಕದಲ್ಲಿ ಶಾಂತಿ ಆಗುತ್ತೆ. ಅದು ನನ್ನ ಉದ್ದೇಶ. ಅದಕ್ಕಾಗಿ ಇವತ್ತು ಈ ಕಾರ್ಯಪಡೆಯನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನನಗೆ ಮಾನ್ಯ ಡೈರೆಕ್ಟರ್ ಜನರಲ್ ಅವರು DG ಅವರು ಹೇಳಿದರು. ಇದನ್ನು ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ. ಇದನ್ನ ಅಗತ್ಯ ಬಿದ್ದರೆ ಇನ್ನೂ ಸಂಖ್ಯೆಯನ್ನು ಹೆಚ್ಚು ಮಾಡ್ತೇವೆ. ಹಾಗಾಗಿ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದಾಯಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದು, ತಾವೆಲ್ಲರೂ ಸಹಕರಿಸಬೇಕು. ಈ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವೇನು ಹೇಳ್ಕೊಡ್ತೀವಿ, ಕುವೆಂಪು ಅವರು ಏನು ಹೇಳಿದರು, ಅದನ್ನ ಈ ಭಾಗದಲ್ಲಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು. ನಾವು ಯಾರು ಕೂಡ ಇಂತಹ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ದೇವರಲ್ಲಿ ಅರ್ಜಿ ಹಾಕಿಲ್ವಾ? ಆಗೀಗ ಹಾಕಿದ್ವಾ ನಾವು? ಇದು ಪ್ರಕೃತಿಯ ನಿಯಮ, ನಾವು ಮಾಡಿಕೊಂಡು. ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕ ಮಿತ್ರರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಶ್ರೀ ಮಂಜುನಾಥ್ ಭಂಡಾರಿ ಅವರೇ, ಶ್ರೀ ಐವನ್ ಡಿಸೋಜಾ ಅವರೇ, ಹಾಗೂ ಮಾಜಿ ಸಚಿವರು, ಇದೇ ಕರಾವಳಿ ಪ್ರದೇಶದ ಮುಖಂಡರಾದಂಥ ವಿನಯ್ ಕುಮಾರ್ ಸೊರಕೆ ಅವರೇ, ಮತ್ತೊಬ್ಬರು ನಮ್ಮ ಅಜಯ್ ಸರ್ನಾಯಕ್ ಅವರು ಕೂಡ ಬಂದಿದ್ದಾರೆ. ಹಾಗೆಯೇ ವೇದಿಕೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಿಗಮಗಳ ಅಧ್ಯಕ್ಷಗಳಾದಂಥ ಶ್ರೀ ತಾರನಾಥ್ ಗಟ್ಟಿ, ಅಕಾಡೆಮಿಯ ಅಧ್ಯಕ್ಷರಾದಂಥ ತಾರನಾಥ್ ಗಟ್ಟಿ ಅವರೇ, ಜೋಕಿಮ್ ಸ್ಟ್ಯಾನ್ಲಿ ಅಲ್ವಾರೆಸ್ ಅವರೇ, UH ಉಮರ್ ಅವರೇ, ಶ್ರೀಮತಿ ಮಮತಾ ಗಟ್ಟಿ ಅವರೇ, ಸದಾಶಿವ ಉಳ್ಳಾಳ್ ಅವರೇ, ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರಾದಂಥ ದಕ್ಷ ಆಡಳಿತಗಾರರಾದಂಥ MA ಸಲೀಂ ಅವರೇ, ಮತ್ತೊಬ್ಬರು ಶ್ರೀ S ಮುರುಗನ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಮೊಯ್ದನ್ ಅವರೇ, ಹಾಗೂ ಎಲ್ಲ ಇತರ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಇವತ್ತು ಒಂದು ಅತ್ಯಂತ ಮಹತ್ವವಾದಂಥ ಹೆಜ್ಜೆಯನ್ನು ನಮ್ಮ ಸರ್ಕಾರ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಪ್ರಥಮವಾಗಿ ನಾನು ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಈ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿ ಈ ಒಂದು ಜಿಲ್ಲೆ ಮತ್ತು ಈ ಭಾಗ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಏನು ಆಗ್ತಾ ಇರ್ತಕ್ಕಂಥ ಹಿಂಸಾಚಾರ ಮತ್ತು ಕೋಮುದ್ವೇಷ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ವಿಶೇಷ ಕಾರ್ಯಪಡೆ ರಚನೆ ಮಾಡಿದ್ದಕ್ಕೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ತಮಗೆ ಒಂದು ಪೂರಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಈಗಾಗಲೇ ಅವರು ಹೇಳಿದಾಗೆ ಹಿಂದೆ ಆದಂಥ ಕೆಲವು ಘಟನೆಗಳು ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಅವರು ಸ್ಥಳದಲ್ಲೇ ಇದನ್ನು ನಾವು ನಿಯಂತ್ರಣಕ್ಕೆ ತರಬೇಕಾಗ್ತದೆ ಮತ್ತು ಇದನ್ನು ನಾವು ಸಾಮಾನ್ಯವಾಗಿ ಇದರ ಬಗ್ಗೆ ನಾವು ಕೆಲಸ ಕಾರ್ಯಗಳು ಮಾಡಿದ್ರೆ ಇದು ಸರಿ ಹೋಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸರ್ಕಾರದಿಂದ ಒಂದು ವಿಶೇಷವಾದ ಕ್ರಮ ತಗೊಳ್ಳೇಬೇಕಾಗತ್ತೆ ಅಂತ ಹೇಳಿ
ಅವತ್ತು ಅವ್ರು ಬಂದಿದ್ದ ದಿವಸನೇ ಇಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿ, ರಿವ್ಯೂ ಅನ್ನು ಕೂಡ ಮಾಡಿ ಈ ರೀತಿಯಾದಂಥ ಒಂದು ಕಾರ್ಯಪಡೆ ರಚನೆ ಮಾಡ್ತೀವಿ ಅಂತ ಅವ್ರು ಘೋಷಣೆ ಮಾಡಿ ಹೇಳಿ ಹೋಗಿದ್ದು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರು ಕೂಡ ಆಗಿದ್ದು. ತದನಂತರ ಇನ್ನೂ ಕೆಲವು ಘಟನೆಗಳಾಗಿದೆ. ಆದ್ದರಿಂದ ಇದು ಖಂಡಿತವಾಗಿಯೂ ಬಹಳ ನೋವಿನ ಸಂಗತಿ. ಈಗಾಗಲೇ ಎಲ್ಲರೂ ಭಾಷಣ ಮಾಡಬೇಕಾದ್ರೆ ಹೇಳೋದು, ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮ ದರ್ಜೆಯ ನಾಗರಿಕತೆ ಇರುವಂಥ ಮತ್ತು ಒಂದು ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ. ಅದು ಶೈಕ್ಷಣಿಕವಾಗಿ ಮುಂದುವರೆದಿದೆ, ವಾಣಿಜ್ಯ ಕ್ಷೇತ್ರದಲ್ಲಿ ಮುಂದುವರೆದಿದೆ, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಯಾವುದೇ ಒಂದು ಸೂಚ್ಯಾಂಕಗಳು ನಾವು ನೋಡಿದಾಗ, ಮಾನದಂಡಗಳು ನೋಡಿದಾಗ ಈ ಜಿಲ್ಲೆ ಒಂದು ಅಗ್ರಸ್ಥಾನದಲ್ಲೇ ಇರ್ತದೆ. ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ, ಈ ಸ್ಥಾನದಲ್ಲೇ ಇರ್ತದೆ. ಪರ್ ಕ್ಯಾಪಿಟಲ್ ಕೂಡ ಇದು ಬೆಂಗಳೂರು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಇರುವಂಥ ಒಂದು ಪ್ರದೇಶ. GDP ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇದು ನನಗೆ ಗೊತ್ತಿರುವ ಹಾಗೆ ಮೊದಲನೇ ಒಂದೆರಡು ಸ್ಥಾನದಲ್ಲೇ ಇದೆ. ಎಲ್ಲದರಲ್ಲೂ ಕೂಡ ನೀವು ನೋಡಿ, ಪ್ರತಿಯೊಂದರಲ್ಲೂ ಕೂಡ ಮುಂದೆ ಇದೆ. ಬಹುಶಃ ಇದಕ್ಕೆ ಇರುವಂಥ ಒಂದೇ ಒಂದು ಕಪ್ಪು ಚುಕ್ಕಿ ಏನಂತ ಹೇಳಿದ್ರೆ ಈ ಕೋಮುದ್ವೇಷ. ಇದು ಬಿಟ್ಟರೆ ಇನ್ನು ಯಾವ ಕಪ್ಪು ಚುಕ್ಕಿ ಕೂಡ ಈ ಜಿಲ್ಲೆಯಲ್ಲಿದೆ. ಯಾಕಂದರೆ ಇಲ್ಲಿ ಸಂಸ್ಕೃತಿ ಇದೆ ಮತ್ತು ಒಂದು ನಮ್ಮ ಪರಂಪರೆಯ ಬಗ್ಗೆ ಗೌರವ ಇದೆ. ಧಾರ್ಮಿಕವಾಗಿ ಇಲ್ಲಿ ಭಕ್ತಿ ಅಪಾರವಾಗಿರುವಂಥದ್ದು. ಇಲ್ಲಿ ಪ್ರತಿ ವಾರ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ ಮತ್ತು ಒಳ್ಳೊಳ್ಳೆಯ ಪವಿತ್ರವಾದಂಥ ಸ್ಥಳಗಳು, ದೇವಸ್ಥಾನಗಳು, ದರ್ಗಾಗಳು, ಚರ್ಚ್ಗಳು, ಜೈನ್ ಮಂದಿರಗಳು ಎಲ್ಲ ಇದೆ. ಯಾವುದು ಇಲ್ಲ ಅಂತ ಹೇಳಂಗಿಲ್ಲ ನಾವು. ಇಂಥ ಎಲ್ಲರೂ ಕೂಡ ಕೂಡಿರ್ತಕ್ಕಂಥ, ಏನು ಈಗಾಗಲೇ ಹೇಳಿದಾಗೆ ಕುವೆಂಪು ಅವರ ಒಂದು ಏನು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳ್ತೀವಿ, ಆ ಸರ್ವ ಜನಾಂಗ ಎಲ್ಲರೂ ಕೂಡ ಜೊತೆಯಲ್ಲಿ ಇರುವಂಥ ಒಂದು ಸ್ಥಳ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ಒಂದೇ ಒಂದು ಬಾಕಿ ಶಾಂತಿ, ಅದೇ ಒಂದು ಕೊರತೆ ಇದೆ. ಅದು ಬಿಟ್ಟರೆ ಯಾವ ಕೊರತೆ ಇಲ್ಲ. ಇವತ್ತು ಇದನ್ನು ನಾವು ಇದು ಎಲ್ಲೋ ಒಂದು ಕಡೆ ಈ ದ್ವೇಷ ಹೆಚ್ಚಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ದ್ವೇಷ ಭಾಷಣಗಳು, ಪ್ರಚೋದನೆಕಾರಿ ಮಾತುಗಳು, ರಾಜಕೀಯ ಅದರಲ್ಲಿ ಬೆರೆಸಿ ಮತ್ತು ಬೇರೆ ಬೇರೆ ಅನೇಕ ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಜನ ಅವರು ಈ ಕೋಮಿನ ಒಂದು ರಕ್ಷಣೆಯನ್ನು ಇಟ್ಕೊಂಡು ಅವರ ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ರಕ್ಷಣೆ ತಗೊಳ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ರೀತಿ ಒಂದು ಡೇಂಜರಸ್ ಕಾಂಬಿನೇಷನ್ ಆಗಿದೆ. ಪೊಲಿಟಿಕಲ್ ಮತ್ತು ಎಕನಾಮಿಕ್ ಮತ್ತು ಇಲ್ಲೀಗಲ್ ಇದೆಲ್ಲ ಸೇರಿ ಇಂಥ ಒಂದು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಈ ಕೋಮು ದ್ವೇಷವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಎಲ್ಲೊಂದು ಕಡೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಆದ್ದರಿಂದ ಇವತ್ತು ಖಂಡಿತವಾಗಿಯೂ ಒಂದು ಕಡೆ ಕಾನೂನಿನ ಕ್ರಮ ಕಟ್ಟುನಿಟ್ಟಾಗಿ ಆಗದೆ ಹೋದರೆ ಬೇರೆ ಏನು ಮಾಡೋದು ಕೂಡ ವ್ಯರ್ಥನೆ. ಅದಕ್ಕೆ ಪ್ರಥಮ ಹಂತ ಇವತ್ತು ನಾವು ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಾಗ್ತಕ್ಕಂಥದ್ದಕ್ಕೆ ಗಟ್ಟಿಯಾದಂಥ ಒಂದು ತೀರ್ಮಾನಗಳನ್ನು ಇವತ್ತು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಯವರು ತಗೊಂಡಿದ್ದಾರೆ. ಈಗಾಗಲೇ ಈ ಜಿಲ್ಲೆಯಲ್ಲಿ ಅದರ ಒಂದು ಪ್ರಭಾವ ಬೀರಿದೆ ಅಂತ ಹೇಳೋದು ಕೂಡ ನಾನು ಬಯಸ್ತಾ ಇದ್ದೀನಿ. ತಾವು ತಗೊಂಡಿರ್ತಕ್ಕಂಥ ತೀರ್ಮಾನಗಳಿಂದ ಅನೇಕ ಜನರಿಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಉಂಟಾಗಿದೆ. ಅದೇ ಬಹುತೇಕ ಜನ ನನ್ನ ಪ್ರಕಾರ ಇದನ್ನು ಸ್ವಾಗತ ಮಾಡಿದ್ದಾರೆ. 90% ಜನ ಇದನ್ನು ಸ್ವಾಗತ ಮಾಡ್ತಾರೆ. 95% ಜನ ಸ್ವಾಗತ ಮಾಡ್ತಾರೆ. ಒಂದು 5% ಯಾರು ಇರ್ತಾರೆ ಅವರು ಅವರಿಗೆ ಇದರಿಂದ ತೊಂದರೆ ಆಗ್ತಾರೆ. 2% ಅಂತ ಹೇಳೋಣ. ಆದರೆ ಇವತ್ತು ನಾವು ಅದನ್ನು ನೋಡ್ಕೊಳ್ಳೋ ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೋಬಾರ್ದು. ನಮಗೆ ಇವತ್ತು ಯಾರು ಏನು ಜನ ಬಯಸ್ತಾ ಇದ್ದಾರೆ ಇವತ್ತು ಅದನ್ನು ಮಾಡುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಆಗಬೇಕು. ಅದಕ್ಕೆ ಇವತ್ತು ಆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಶೇಷ ಕಾರ್ಯಪಡೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಇರುವಂಥ ಏನು ಇಲ್ಲಿರ್ತಕ್ಕಂಥ ಕಮಿಷನರೇಟು, SP ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಇವರ ಒಂದು ಏನು ಜೋಡಿಸಿದ್ದಾರೆ. ಖಂಡಿತವಾಗಿಯೂ ನನಗನ್ಸುತ್ತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಕೂಡ ಮೂಡಿಸ್ತಕ್ಕಂಥದ್ದು. ಹೌದು, ಇವತ್ತು ಯಾರಾದರೂ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವರಿಗೆ ರಕ್ಷಣೆ ಇಲ್ಲ, ಅಥವಾ ದ್ವೇಷ ಭಾಷಣ ಮತ್ತು ಹಿಂಸಾಚಾರಕ್ಕೆ ಕೈ ಹಾಕಿದ್ರೆ
ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಒಂದು ವಾತಾವರಣ ಇವತ್ತು ಬಂದಿದೆ. ಇದನ್ನ ಕೆಲವರು ಟೀಕೆ ಮಾಡೋದಕ್ಕೂ ಹೇಳ್ಬೋದು ಅಥವಾ ರಾಜಕೀಯವಾಗಿ ನೋಡ್ತಕ್ಕಂಥದ್ದು ಕೂಡ ಮಾತನಾಡಬೇಕು. ಆದರೆ ಖಂಡಿತವಾಗಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ರಾಜಕೀಯವಾಗಿ ನೋಡ್ತಾ ಇಲ್ಲ. ನಮ್ಮ ರಾಜಕೀಯದ ಯಾವುದೇ ದುರುದ್ದೇಶ ಅಥವಾ ಉದ್ದೇಶ ಇಲ್ಲ. ನಮಗೆ ಎಲ್ಲರೂ ಕೂಡ ಒಂದೇನೆ. ಪೊಲೀಸ್ ಇಲಾಖೆಗೆ ಪೊಲೀಸಿನ ಖಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಆ ಖಾಕಿ ಯೂನಿಫಾರ್ಮೇ ಒಂದು ಧರ್ಮ ಹೊರತು ಅದಕ್ಕೆ ಬೇರೆ ಯಾವ ಧರ್ಮನೂ ಇರೋದಿಲ್ಲ, ಬೇರೆ ಯಾವ ಒಂದು ಜಾತಿ ಇರೋದಿಲ್ಲ. ಅದೇ ಅವರು ಅವ್ರ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ವಿಶ್ವಾಸವನ್ನು ಕೂಡ ಇಟ್ಕೋಬೇಕು. ಎಲ್ಲ ವ್ಯವಸ್ಥೆಗಳು ಕೂಡ ಒಂದೆರಡು ಸಮಸ್ಯೆಗಳು ಇದ್ದೇ ಇರ್ತದೆ. ಜನಪ್ರತಿನಿಧಿಗಳೇ 100% ಸರಿ ಇರೋದಿಲ್ಲ, ರಾಜಕಾರಣಿಗಳೇ 100% ಸರಿ ಇರೋದಿಲ್ಲ, ಮಾಧ್ಯಮ 100% ಸರಿ ಇರೋದಿಲ್ಲ, ಅಥವಾ ಪೊಲೀಸ್ ಇಲಾಖೆ ಕೂಡ 100% ಸರಿ ಇರೋದಿಲ್ಲ. ತಪ್ಪುಗಳು ಕೆಲವು ಕಡೆ ಆಗ್ಬೋದು. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಈ ದ್ವೇಷ, ಕೋಮುವಾದ ಇದನ್ನ ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೇವೆ. ಅದಕ್ಕೆ ಕೆಲವರಿಗೆ ಸಂಶಯಗಳಿರ್ಬೋದು, ಅನುಮಾನಗಳಿರ್ಬೋದು. ನಿನ್ನೆನೂ ಕೂಡ ಕೇಂದ್ರದ ಸಚಿವರು ಜೋಶಿ ಅವರು ಕೂಡ ಏನು ಹೇಳ್ತಾ ಇದ್ರು. ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ದಯವಿಟ್ಟು ತಾವು ಆ ಒಂದು ಅನುಮಾನವನ್ನು ಇಟ್ಕೋಬೇಡಿ. ನಾವು ಯಾರ ವಿರುದ್ಧ ಕೂಡ ಈ ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾರಾದರೂ ನಿಮ್ಮ ಪಕ್ಷದಲ್ಲಿ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ನಮ್ಮ ಪಕ್ಷದಲ್ಲಿ ತಪ್ಪು ಮಾಡ್ತಾರೆ, ನಮ್ಮ ಪಕ್ಷದವರು ಕೂಡ ಕ್ರಮ ಆಗ್ಬೇಕು. ಇನ್ನು ಯಾರೇ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅದರಿಂದ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷಪಾತ ಆಗಲಿ ಅಥವಾ ಒಂದು ಕೋಮು ಅಥವಾ ಒಂದು ಪಕ್ಷಕ್ಕೆ, ಒಂದು ಸಂಘಟನೆಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕು. ಈಗಾಗಲೇ ಗೃಹ ಸಚಿವರು ಹೇಳೋದು ಮರ್ತು ಬಿಟ್ರು. ಅವರು ಹೇಳಬೇಕಾಗಿತ್ತು. ಏನಂತ ಹೇಳಿದ್ರೆ, ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಬಹುಶಃ ಅತಿ ಶೀಘ್ರದಲ್ಲೇ ನಾವು ಒಂದು ಶಾಂತಿಯ ಸಭೆಯನ್ನ ಅದನ್ನು ಕರೆಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ವಿ. ಎಲ್ಲ ಪಕ್ಷದವ್ರನ್ನ, ಎಲ್ಲ ಸಂಘ ಸಂಸ್ಥೆಯವ್ರನ್ನ, ಎಲ್ಲ ಒಂದು ಮುಖ್ಯಸ್ಥರನ್ನ, ಸಾಹಿತಿಗಳು, ಉದ್ದಿಮೆಗಾರರು, ಎಲ್ಲ ಬೇರೆ ಬೇರೆ ಸಂಘಟನೆಯವರು, ಎಲ್ಲ ವರ್ಗ, ಜಾತಿ, ಧರ್ಮ, ಭಾಷೆ ಎಲ್ಲರನ್ನು ಕೂಡ ಸೇರಿಸಿ ಒಂದು ಶಾಂತಿಯ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಗೃಹ ಸಚಿವರು ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಒಂದು ಸಮಯನ ನಿಗದಿ ಮಾಡ್ತಾರೆ. ಬಹುಶಃ 1 ವಾರ 10 ದಿವಸದಲ್ಲೇ ಒಂದು ಸಮಯ ನಿಗದಿ ಮಾಡಿ ಅವರು ಅದಕ್ಕೆ ಬಂದು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಶಾಂತಿಯ ಸಭೆಯನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲರೂ ಕೂಡ ಕರೆಸೋಣ. ಒಂದು ಕಡೆ ಕಾನೂನಿನ ಕ್ರಮ, ಇನ್ನೊಂದು ಕಡೆ ನಾವೆಲ್ಲರೂ ಕೂಡ ಹತ್ರ ತರುವಂಥದ್ದು. ಯಾಕಂದ್ರೆ ಕೊನೆಯದಾಗಿ ಇಲ್ಲಿ ಇರುವಂಥದ್ದು ಏನು ಹೇಳಿದೆ, ಅವ್ರು ಈ ಧರ್ಮದವರು, ಅವ್ರು ಆ ಧರ್ಮದವರು, ಎಷ್ಟೊಂದನ್ನ ದ್ವೇಷ ಮಾಡೋಕ್ಕಾಗ್ತದೆ? ಎಲ್ಲ ಒಟ್ಟಿಗೆ ಇರಲೇಬೇಕು ತಾನೆ. ಯಾರು ಇನ್ನು ಬೇರೆ ಕಡೆ ಕಳ್ಸಕ್ ಆಗೋದಿಲ್ಲ. ನಾವು ಪ್ರೀತಿ ವಿಶ್ವಾಸದಿಂದ ಇರಕ್ಕೆ ಆಗದೆ ಹೋದ್ರೆ ನಾಳೆ ತೊಂದರೆ ಯಾರಿಗಾಗ್ತದೆ? ನಮಗೆ ತೊಂದರೆ ಆಗುವಂಥದ್ದು, ಈ ಜಿಲ್ಲೆಯವರಿಗೆ ತೊಂದರೆ ಆಗುವಂಥದ್ದು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೂ ಕೂಡ ಕೆಲವರೆಲ್ಲ ನಮ್ಮ ಹತ್ರ ಬಂದಿದ್ರು. ನಾನು ಅವ್ರಿಗೆಲ್ಲ ಹೇಳಿದೆ, ನೀವುಗಳೆಲ್ಲ ಸುಮ್ಮನೆ ಇರೋದಕ್ಕೋಸ್ಕರ ಇದೆಲ್ಲ ಬೆಳೀತಾ ಇದೆ. ಯಾರು ಈ 95-97% ಜನ ಇದ್ದಾರೆ, ಅವ್ರಿಗೆ ಶಾಂತಿ ಬೇಕು ಅಂತ ಇದ್ದಾರೆ. ಆದ್ರೆ ಅವ್ರು ಯಾವ ವಿಚಾರದಲ್ಲೂ ಕೂಡ ಮುಂದೆ ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಅವರೆಲ್ಲ ಮಾತನಾಡ್ಬೇಕು, ಅವರೆಲ್ಲ ಇನ್ವಾಲ್ವ್ ಆಗ್ಬೇಕು. ಅವಾಗ್ಲೇನೆ ಇದೆಲ್ಲ ಸರಿಪಡಿಸೋದಕ್ಕೆ ಒಂದು ಅವಕಾಶ ಸಿಗುವಂಥದ್ದು. ಅದಕ್ಕೆ ಎಲ್ಲರನ್ನೂ ಕೂಡ ನಾವು ಸೇರಿಸೋಣ. ಯಾರ ಬಗ್ಗೆನೂ ಕೂಡ ಅನುಮಾನ ಇಟ್ಕೊಳ್ಳೋದು ಬೇಡ. ಹಿಂದೆ ಏನೇ ಆಗಿರಲಿ, ಮುಂದೆ ನಾವು ಹೇಗೆ ಹತ್ತಿರ ತರುವಂತ ಒಂದು ಅವಕಾಶ ಸಿಗುತ್ತೆ ಅದರ ಬಗ್ಗೆ ಖಂಡಿತವಾಗಿ ನೋಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾರೆ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಗೃಹ ಸಚಿವರು ಬಹಳಷ್ಟು ಇದರ ಬಗ್ಗೆ ಕಾಳಜಿ ಇಟ್ಕೊಂಡು ಮುಖ್ಯಮಂತ್ರಿ ಜೊತೆ ಕೂಡ ಚರ್ಚೆ ಮಾಡಿ ಎಲ್ಲವನ್ನು ಕೂಡ ಇದಕ್ಕೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಅನ್ಸುತ್ತೆ 100ಕ್ಕೆ 100 ನಮ್ಗೆ ಬೆಂಬಲ ಸಿಕ್ಕಿದೆ. ಯಾರು ಏನೇ ಹೇಳಿ ಏನೇನೋ ಮಾತಾಡ್ತಾರೆ, ಅದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್, ಮತ್ತೆ ಅದರಲ್ಲಿ ಕೆಲವರಿಗೆ ವಿಷಯಗಳು ಗೊತ್ತಿಲ್ಲದೇನೆ ಮಾತಾಡ್ತಕ್ಕಂಥವ್ರು. ನಿಜವಾಗ್ಲೂ ವಿಷಯ ಅರ್ಥ ಮಾಡ್ಕೊಳ್ಳೋರು ಗೊತ್ತಿರ್ತದೆ ಎಷ್ಟು ಸೂಕ್ಷ್ಮವಾಗಿದೆ ಅಂತ. ಆದ್ರಿಂದ ಇವತ್ತು ನಮ್ಮ ಗೃಹ ಸಚಿವರ ನಾಯಕತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅಥವಾ ಈ ಒಂದು ಭಾಗದಲ್ಲಿ ನಮ್ಮ ರಾಜಕೀಯ ಅದೇನೇ ಇರಲಿ, ಚುನಾವಣೆಗಳು ಏನೇ ಇರಲಿ, ಅದು ಬೇರೆ. ಆದರೆ ನಾವು ಸಮಾಜದಲ್ಲಿ ನಾವು ರಾಜಕಾರಣಿಗಳಿಗೆ ನಮ್ಮ ಜವಾಬ್ದಾರಿ ಏನು? ಕೇವಲ ಪೊಲಿಟಿಕಲ್ ಪವರ್ ಗಳಿಸ್ಕೊಳ್ಳೋದು ಒಂದೇ ಅಲ್ಲ, ಈ ನಮ್ಮ ಜನರನ್ನ ಒಂದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ನೆಮ್ಮದಿಯಿಂದ ಮಹಾನಿರೀಕ್ಷಕರು ಪಶ್ಚಿಮ ವಲಯ